ನನ್ನ ಹೆಸರು ಅಕ್ಷತಾ ಮಾಚಪನಹಳ್ಳಿ. ನಮ್ಮ ಮನೇಲಿ 4 ಜನ ಇದ್ದೀವಿ, ನಾನು, ಅಮ್ಮ, ಅಪ್ಪ, ತಂಗಿ. ನಾನು ಇವಾಗ ಎಂ.ಪಿ.ಎಡ್ ಮಾಡ್ತಿರೋದು ಗಂಗೋತ್ರಿಲಿ. ನಾನು ಫಸ್ಟ್ ಓದಿದ್ದು ಮಾಚಪನಹಳ್ಳಿಲಿ 5ನೇ ಕ್ಲಾಸ್ವರೆಗೆ. ಅಲ್ಲಿಂದ 6th 7th ಮುಳ್ಳೂರಲ್ಲಿ ಓದಿದ್ದು. ನಾನು ಜರ್ನಿ ಸ್ಟಾರ್ಟ್ ಆಗಿದ್ದೆ ಖೋಖೋಯಿಂದ. ನಾನು ಖೋಖೋದಲ್ಲಿ ಆಡಿದ್ದೀನಿ, ನ್ಯಾಷನಲ್ಸು ಆಡಿದ್ದೀನಿ, NCC ನ್ಯಾಷನಲ್ಸ್ಗೆ ಹೋಗಿದ್ದೆ. ಹೈಸ್ಕೂಲಿಗೆ ಜಾಯ್ನ್ ಆಗಬೇಕಾದ್ರೆ ಬಾಲ್ ಬ್ಯಾಡ್ಮಿಂಟನ್, ಶಟಲ್ ಮತ್ತು ಬಾಲ್ ಬ್ಯಾಡ್ಮಿಂಟನ್ನೇ ನಾನು ಜಾಸ್ತಿ ಆಡೋದು. ಸೀನಿಯರ್ಸ್ ಆಡಬೇಕಾದ್ರೆ ಅಯ್ಯೋ ನಾವು ಇದು ಆಡಬೇಕು, ನಮಗೆ ಖೋಖೋ ಆಡ್ಬೇಕಾದ್ರೆ ಅನ್ನಿಸ್ತಿತ್ತು. ಅದಾದಮೇಲೆ ನಮಗೆ ಪ್ರಾಕ್ಟೀಸ್ ಕೊಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಆವಾಗ ನಮ್ಗೊಂದು ಫೀಲ್ ಆಗ್ತಿತ್ತು, ಅಂದರೆ ಬೇಗ 7:15 ಎದ್ದೋಗ್ಬೇಕು. 7:15 ಎದ್ದೋದ ತಕ್ಷಣ ಪ್ರಾಕ್ಟೀಸ್ ಸ್ಟಾರ್ಟ್ ಮಾಡೋರು. ನಮ್ಗೆ ಹೆಂಗೆ ಅನ್ಸೋದು, ಅಯ್ಯೋ 10 ಗಂಟೆ ಅಷ್ಟರಲ್ಲಿ ಪ್ರೇಯರ್ ಮಾಡಿಬಿಡ್ತಾರೆ, ಇನ್ನು ಕ್ಲಾಸ್ಗೆ ಹೋಗಬೇಕು, ಇನ್ನು ಆಡೋಕ್ಕಾಗಲ್ವಲ್ಲ, ಇನ್ನು ಮಧ್ಯಾಹ್ನವರೆಗೆ ಕಾಯಬೇಕು ಅಂತ ಅನ್ನಿಸ್ತಿತ್ತು. ಡೈಲಿ ಪ್ರಾಕ್ಟೀಸ್ ಹಂಗೆ ದಿನನಿತ್ಯ ನಡೀತಾನೆ ಇತ್ತು. ಅದಾದಮೇಲೆ ಮ್ಯಾಚ್ ವಿನ್ನೋದು, ಅಲ್ಲಿ ತಾಲೂಕು, ಡಿಸ್ಟಿಕ್ಕು, ಆಮೇಲೆ ಸ್ಟೇಟ್ವರೆಗೂ ಹೋದೋ. ನಾವು ಸ್ಟೇಟಲ್ಲಿ ಸೆಕೆಂಡ್ ಆದಾಗ ಕಷ್ಟಪಟ್ಟೆಲ್ಲ ಪ್ರಾಕ್ಟೀಸ್ ಮಾಡಿದೋ. ಇಷ್ಟೆಲ್ಲ ಪ್ರಾಕ್ಟೀಸ್ ಮಾಡಾದ್ಮೇಲೆ ಹಿಂಗೆ ಸೋಲ್ಬಾರ್ದಿತ್ತು, ವಿನ್ ಆಗಬೇಕಂತ ಅಲ್ಲೊಂದು ಸಲ ಒಂಥರ ಫೀಲ್ ಆಯಿತು. ಹೈಸ್ಕೂಲಲ್ಲಿ ಅಲ್ಲಿವರೆಗೆ ನಡೀತು. ಆವಾಗ ನನ್ನ 10th ಇದು ಫುಲ್ ಮುಗೀತು. ಅಲ್ಲಿಗೆ ನಾನು PUಗೆ ಹೋಗಬೇಕು ಅಂದಾಗ ಸೆಲೆಕ್ಷನ್ ಲಿಸ್ಟು ಬನ್ನಿ ಕ್ಯಾಂಪ್ಗೆ, ಈ ಥರ ಕ್ಯಾಂಪ್ ಇದೆ ಅಂತ ಹೇಳಿದ್ರು. ಕ್ಯಾಂಪಿಗೆ ಹೊರಡೋಕ್ಕೆ ಇನ್ನೇನು ಹೊರಡಬೇಕಾದ್ರೆ ನನ್ನ ಹತ್ರ ಬ್ಯಾಟ್ ಇರಲಿಲ್ಲ. ಆವಾಗ ವುಡನ್ ಬ್ಯಾಟು, ಎಲ್ಲರೂ ಮೆಟಲ್ ಬ್ಯಾಟಲ್ಲೇ ಆಡ್ತಾರೆ, ನಂಗೆ ವುಡನ್ ಬ್ಯಾಟ್ ಅಲ್ವಾ ಅಂದ್ಕೊಂಡಿದ್ದೆ. ಆವಾಗ ನನ್ನ ಕಸಿನ್ಗಳೇ ಏನಂದರು, ನಮ್ಮ ಹತ್ರ ಇದೆ, ಹೋಗು, ಏನಾಗಲ್ಲ, ನಂಗೆ ಕೊಡ್ತೀನಿ, ನಾವೆಲ್ಲ ಇಲ್ವಾ ಅಂತ ಸಪೋರ್ಟ್ ಮಾಡಿದ್ರು. ಆವಾಗ ಸೆಕೆಂಡ್ PUCಗೂ ಬಂದಾಗಲೂ ನ್ಯಾಷನಲ್ಸ್ ಎಲ್ಲ ಆಡ್ದು. ಅದಾದಮೇಲೆ ಡಿಗ್ರಿಗೆ ಜಾಯ್ನ್ ಆದೋ. ಡಿಗ್ರಿಗೆ ಜಾಯ್ನ್ ಆದಮೇಲೆ ಇನ್ನು ಓಪನ್ ಮ್ಯಾಚಸ್ಗಳು ಅವೆಲ್ಲ ಸ್ಟಾರ್ಟ್ ಆಯಿತು. ಇನ್ನು ಓಪನ್ ಮ್ಯಾಚ್ ಅಂದರೆ ಇನ್ನು ತಮಿಳ್ನಾಡು, ಆಂಧ್ರ, ತೆಲಂಗಾಣ ಅಲ್ಲೇ ಬೀಳ್ತಿದ್ದು ಜಾಸ್ತಿ. ಅದಾದಮೇಲೆ ಯೂನಿವರ್ಸಿಟಿ ಸೆಲೆಕ್ಷನ್ ಆದೋ. ಅಲ್ಲೂ ಗೋಲ್ಡ್ ಮೆಡಲ್ಲು ನಮ್ಮದು. ಅದಾದಮೇಲೆ ಫೈನಲ್ ಇಯರ್ಗೆ ಬಂದೆ. ಫೈನಲ್ ಇಯರಲ್ಲೂ ಆವಾಗಲೂ ನಾನು ಆಡಿದಾಗಲೇ ಇದೇ ಥರ ಸೇಮ್ ಪ್ರಾಕ್ಟೀಸು. ಆವಾಗಲೂ ಗೋಲ್ಡ್ ಮೆಡಲ್ಲೇ. B.Ped ನಾನು ಆಡಲಿಲ್ಲ. ಇವಾಗ M.Pedಗೆ ಜಾಯ್ನ್ ಆಗಿದ್ದೀನಿ. M.Pedಲ್ಲಿ ಇವಾಗ ಸೆಲೆಕ್ಷನ್ ಆಗಿದ್ದೀನಿ. ಬಾಲ್ ಬ್ಯಾಡ್ಮಿಂಟನ್ನೆಲ್ಲ ನಾನು ಜಾಸ್ತಿ ಹೋಗಿರೋದು. ಕೇರಳ ಹೋಗಿದ್ದೀನಿ, ಆಂಧ್ರ ಹೋಗಿದ್ದೀನಿ, ತೆಲಂಗಾಣ ಹೋಗಿದ್ದೀನಿ, ಮತ್ತು ತಮಿಳ್ನಾಡು, ಚೆನ್ನೈ, ಮತ್ತು 2 ಸಲ ಡೆಲ್ಲಿಗೆ ಹೋಗಿದ್ದೀನಿ. ಅದರ ನೆಕ್ಸ್ಟು ಛತ್ತೀಸ್ಗಢ್ಗೆ ಹೋಗಿದ್ದೀನಿ, ಚಂಡೀಗಢ್ಗೆ ಹೋಗಿದ್ದೀನಿ ಬಾಲ್ ಬ್ಯಾಡ್ಮಿಂಟನಲ್ಲೇ. ನನಗೆ ಫಸ್ಟು ನಮ್ಮ ರಮೇಶ್ ಸರು, PT ಸರ್, ಹೈಸ್ಕೂಲ್ ಸರು, ಅವರು ಅಂದರೆ ನನ್ನ ಪ್ರಾಕ್ಟೀಸ್ ಮಾಡೋದಾಗ್ಲಿಂದನೇ ಹೇಳ್ತಿದ್ರು, ಏನಾರು ಮಾಡ್ಬೇಕು ನೀನು, ನಂತರನೇ PT ಟೀಚರ್ ಆಗಬೇಕು ಅಂತ ಎಲ್ಲ ಸಾಕಷ್ಟು ಸಪೋರ್ಟ್ ಮಾಡ್ತಿದ್ರು. ಸಪೋರ್ಟ್ ಮಾಡಿದಾಗ ಒಂದು ಮೂಮೆಂಟ್ ಇತ್ತು. ಅದು ಹೆಂಗೆ ಅಂದರೆ, ನಾನು ಇಲ್ಲಿಂದ ಮಂಗ್ಳೂರ್ಗೆ ಓಡಬೇಕು, ಆ ಟೀಮ್ ಇಲ್ಲ ನನ್ನ ಹತ್ರ. ನಾನು ಹಿಂದೆ ಸರ್ ನನಗೊಬ್ಬರನ್ನ ಮುಂದಕ್ಕೆ ಒಬ್ಬರು ಫ್ರೆಂಟ್ ಇರಲಿ, ನಾನು ಬೇಕಾದ್ರೆ ಕವರ್ ಮಾಡ್ಕೊಂಡು ನಾನು ಆಡ್ಕೊತೀನಿ ಸರ್ ಅಂತ ಅಂದೆ. ನಾನು ಆಡ್ವಾಸಕ್ಕೆ ಸೆಲೆಕ್ಷನ್ ಆಗಲೇಬೇಕು. ಅವಾಗ ಅದೊಂದು ಹಠ ಇತ್ತು, ನಾನು ಆಡಬೇಕು ಅನ್ನೋದು. ಆವಾಗ ಸರ್ ಅಂದರು, ಅವ್ರು ನನಗೋಸ್ಕರ ಇಡೀ ಫ್ಯಾಮಿಲಿನೇ ಓಡಿಸಿದ್ರು. ಅವಾಗ ನಮ್ಮಪ್ಪ ನಮ್ಮಮ್ಮನೇ ಜಾಸ್ತಿ. ಹೆಂಗೆ ಅಂದರೆ, ಏನಾಗಲ್ಲ, ಹೋಗು, ನಾವಿಲ್ಲ ಅಂದರೂ ಪರವಾಗಿಲ್ಲ, ನಾವು ಏನೇ ಇದ್ದರೂ ನೀನು ಹೋದ್ರು ಜಯಿಸ್ಕೊ ಬತ್ತೀಯ, ಎಲ್ಲೇ ಹೋದ್ರು ಹೆದರ್ಕೋಬೇಡ, ನಾವಿರ್ತೀವಿ ಅಂತ ಹೇಳೋರು. ಸಾಕಷ್ಟು ಸಪೋರ್ಟ್ ಮಾಡ್ತೀವಿ. ನಮ್ಮಮ್ಮ ಆಡಬೇಕು, ಓದಬೇಕು ಜಾಸ್ತಿ. ನಮ್ಮಮ್ಮಂಗೆ ನನ್ನ ಮಕ್ಕಳು ಓದಬೇಕು, ಎಲ್ಲೇ ಆದರೂ ಅಷ್ಟೇ, ಎಲ್ಲೇ ಹೋದ್ರು ಒಂಥರ ಕಾನ್ಫಿಡೆಂಟ್, ನನ್ನ ಮಕ್ಕಳು ಎಲ್ಲೇ ಹೋದರೂ ಬರ್ತಾರೆ ಅನ್ನೋದೊಂದು ಧೈರ್ಯ ಇರ್ತಿತ್ತು ನಮ್ಮಮ್ಮಂಗೆ. ಅದಾದಮೇಲೆ ಫ್ಯಾಮಿಲಿನೂ ತುಂಬ ಸಪೋರ್ಟ್ ಮಾಡೈತೆ. ಈ ಗೇಮಿಂದ ನಾನು ಆಲ್ಮೋಸ್ಟ್ ತುಂಬ ಬೆನಿಫಿಟ್ಟು ಪಡ್ಕೊಂಡಿದ್ದೀನಿ. ಒಂದು ಎಜುಕೇಷನಲ್ಲೇ ಆಗಿರ್ಬೋದು, ಸೀಟಿಂದ ಆಗಿರ್ಬೋದು, ಸರ್ಟಿಫಿಕೇಟಿನಿಂದನೇ ನಾನು ಇವಾಗಲೂ ಓದ್ತಿರೋದು. ಎಲ್ಲೇ ಹೋದ್ರು ಅವ್ರ ಲ್ಯಾಂಗ್ವೇಜ್ ನಮ್ಗೆ ಅರ್ಥ ಆಗ್ತಿತ್ತು, ಬಟ್ ನಾವು ರಿಟರ್ನ್ ಮಾತಾಡೋಕ್ಕೆ ಬರ್ತಿರ್ಲಿಲ್ಲ. ಆವಾಗ ಏನಿಲ್ಲ, ಎಲ್ಲೇ ಹೋದ್ರು ಮ್ಯಾನೇಜ್ ಮಾಡ್ಬೋದು, ಯಾವ ಕಡೆ ಹೋದ್ರೂ ಧೈರ್ಯದಿಂದ ಬರ್ಬೋದು. ಅಂದರೆ ನಾವು ಸ್ಪೋರ್ಟ್ಸ್ ಮಾಡೋದ್ರಿಂದ ಆರೋಗ್ಯನೂ ಅಷ್ಟೇ. ನಾನು ಇದುವರೆಗೂ ಒಂದ್ಸಲಿನ ಹಾಸ್ಪಿಟ್ಲಿಗೆ ಅಂತ ಹೋಗಿಲ್ಲ. ವರ್ಕೌಟ್ ಮಾಡೋದ್ರಿಂದ ಏನೂ ಅನ್ಸಲ್ಲ, ಚೆನ್ನಾಗಿ ಆರೋಗ್ಯವಾಗಿರ್ಬೋದು ಏನೇ ಆದರೂ ಅಷ್ಟೇ. ಈಗ ಹೊರಗಡೆ ಹೋದಾಗ ಸರ್ಗಳೇ ಆಗಲಿ ಏನೇ ಆಗಲಿ, ಇಷ್ಟೋದಿದ್ಯಾಮ್ಮ, ಇಷ್ಟ ಆಡಿದ್ಯಾ ಅಂತ ಕೇಳ್ತಾರೆ. ಚೆನ್ನಾಗಿ ಆಡು, ಇವಾಗಲೂ ಅಷ್ಟೇ ನಾವಿರ್ತೀವಿ, ಇಷ್ಟು ಬೇಗ ಯಾರು ಮದುವೆ ಆಗೋಕ್ಕೆ ಹೋಗಬೇಡಿ, ಲೈಫ್ ಇರುತ್ತೆ, ಆಡಿ ಏನಾರು ಒಂದು ಅಚೀವ್ ಮಾಡಿ ಅಂತ ಹೇಳ್ತಾರೆ. ನನಗೂ ಅಷ್ಟೇ, ಈಗಲೇ ಮದುವೆ ಆಗೋಕ್ಕೆ ಇಷ್ಟ ಇಲ್ಲ, ಏನಾರು ಇಷ್ಟ ಇಲ್ಲ, ಆಡಿದ್ಕೆ ನಾನು ಏನಾರು ಒಂದು ಕೆಲಸ ತಗೊಂಡೆ ಮದುವೆ ಆಗಬೇಕು ಅಂತ ಆಸೆ. ನಾನು ಫಸ್ಟು ಪೇಪರಲ್ಲಿ ಬಂದು 10th ಸ್ಟ್ಯಾಂಡರ್ಡಲ್ಲಿದ್ದಾಗ, 10th ಸ್ಟ್ಯಾಂಡರ್ಡಲ್ಲಿ ಚಾಮರಾಜನಗರಕ್ಕೆ ಹೋಗಿದೆ.
ಚಾಮರಾಜನಗರದಲ್ಲಿ ಮ್ಯಾಚ್ ವಿನ್ ಆಯಿತು. ಮ್ಯಾಚ್ ವಿನ್ ಆದಾಗ ಪೇಪರಲ್ಲಿ ಬಂತು. ಅಟ್ ಎ ಟೈಮ್ ಅಲ್ಲಿ ಮಾರನೇ ಬೆಳಿಗ್ಗೆನೂ ಅಲ್ಲೇ ಇದ್ದು, ಬಸ್ಸಲ್ಲಿ ಇನ್ನೇನು ಓಡಬೇಕು, ಅವಾಗೆಲ್ಲ ಪೇಪರಲ್ಲಿ ನೋಡ್ಬೇಕು. ನಾನು ಫಸ್ಟ್ ಟೈಮ್ ಅವಾಗ ಬಂದಿದ್ದೆ. ಅವ್ರಿಗೆ ಆಲ್ಮೋಸ್ಟ್ ಅವ್ರಿಗೆ ಗೊತ್ತಿತ್ತು, ಅವ್ರಿಗೇನು ಅನ್ನಿಸಿರಲಿಲ್ಲ. ನಂಗೆ ಅವಾಗ ಒಂಥರ ಖುಷಿ ಆಯಿತು. ಕಾಲ್ ಮಾಡಿದಾಗ ಕ್ಷಣದಲ್ಲಿ ಆ ಖುಷಿಯಿಂದ ಅವ್ರು ಹೇಳ್ತಾರಲ್ಲ, ಆ ಮೂಮೆಂಟ್ ಅಂತೂ ಯಾವಾಗಲೂ ಮರೆಯೋಕ್ಕಾಗಲ್ಲ. ಏನೋ ಒಂಥರ ಅಯ್ಯೋ ನಮ್ಮಮ್ಮ ಹಿಂಗೆ ಅಂದ್ರಲ್ಲ ಅಂತ ಏನೋ ಮನ್ಸಲ್ಲಿ ಖುಷಿ ಆಗ್ತಿರುತ್ತೆ. ನಂಗೆ ಅನ್ಸೋ ಪ್ರಕಾರ ಯಾವ ಹುಡುಗಿರು ಫಸ್ಟು ಮುಜುಗರ ಪಡ್ಕೋತಾರೆ. ಏನಕ್ಕೆ ಮುಂದೆ ಬರಬೇಕಾದ್ರೂ ಅಷ್ಟೇ, ಏನೇ ಮಾಡ್ಬೇಕಾದ್ರೆ ಅಯ್ಯೋ ಆಡಿದ್ರೆ ಏನು ಅನ್ಕೋತಾರಪ್ಪ, ಮತ್ತು ಹಿಂಗೆ ಹೋದ್ರೆ ಈ ಥರ ಡ್ರೆಸ್ ಹಾಕ್ಬೇಕು ಇಲ್ಲಿ, ಏನು ಅವ್ರಿಗೂ ಅದು ಒಂಥರ ಅನ್ಕಂಫರ್ಟೇಬಲ್ ಫೀಲ್ ಇರುತ್ತೆ. ಅಲ್ಲೇನು ಅಂದರೆ ಅವಳು ಧೈರ್ಯ ತಗೋಬೇಕು. ಏನೇ ಆದರೂ ನಾನು ಮಾಡ್ತೀನಿ, ನಾನು ಎಲ್ಲೇ ಹೋದ್ರೂ ಬರ್ತೀನಿ, ನಾನು ಎಲ್ಲೇ ಹೋದ್ರೂ ನಾನು ಏನೇ ಆದರೂ ಜಯಿಸ್ಕೊ ಬರ್ತೀನಿ ಅನ್ನೋ ಡೇರಿಂಗ್ ಇರಬೇಕು ಫಸ್ಟ್. ಆ ಡೇರಿಂಗ್ ಇದ್ದರೆ ಏನಾದರೂ ಮಾಡ್ಬೋದು ಅಂತ.